ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ತಮಗೆಲ್ಲ ಈ ಸೆಷನ್ಗೆ ಸ್ವಾಗತವನ್ನು ಕೋರ್ತೇನೆ. ಈ ಸೆಷನ್ನ ಮುಖ್ಯ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ 800+ ಎಂಬ KS ಮೀನ್ಸ್ ಟೆಸ್ಟ್ ಸರಣಿಯನ್ನು ಪ್ರಾರಂಭ ಮಾಡಿಕೊಂಡಿದ್ದೀವಿ. ಆ ಟೆಸ್ಟ್ ಸರಣಿಯ ಭಾಗವಾಗಿ ನಾವು ಈಗಾಗಲೇ GS1 ಮತ್ತು GS2ಗೆ ನಾವೇನು ಮಾಡಿಕೊಂಡು ಕಳೆದ 2 ತಿಂಗಳಲ್ಲಿ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಆ ಎರಡೂ GS1 ಮತ್ತು GS2 ಪ್ರೋಗ್ರಾಮ್ಗೆ ಅಭೂತಪೂರ್ವವಾದ ನಿಮ್ಮ ಪ್ರತಿಕ್ರಿಯೆ ನಮ್ಮನ್ನೆಲ್ಲ ಇನ್ನೂ ಜವಾಬ್ದಾರಿಯುತನಾಗಿ ಮಾಡಿದೆ. ನಮ್ಮನ್ನು ನಂಬಿ ಆ ಎರಡೂ ಪ್ರೋಗ್ರಾಮ್ಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ನೀವು ಎಲ್ಲ ಜಾಯ್ನ್ ಆಗಿ ನಮ್ಮ ಪ್ರೋಗ್ರಾಮ್ನ ಭಾಗವಾಗಿದ್ದಕ್ಕೆ ಮತ್ತು ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕೆ ತಮಗೆಲ್ಲ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಓಕೆ, ಆ್ಯಂಡ್ ಈಗ ನಾನು GS3 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಅದರ ಭಾಗವಾಗಿ ಈ ಸೆಷನ್ನಲ್ಲಿ ನಾವು ಡೇ 1ಗೆ ನಾವು ಏನೇನು ಮಾಡ್ತೀವಿ, ನೀವು ಇಡೀ 30 ಡೇಸ್ ನಿಮ್ಮ ಪ್ರೋಗ್ರೆಸ್ ಹೇಗಾಗುತ್ತೆ ಅದನ್ನು ನಾನು ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇನ್ಫಾರ್ಮೇಷನ್ಸ್ KS ರಿಲೇಟೆಡ್ ನಿಮಗೆ ಹಂಚಿಕೊಳ್ಳಲು ನಾನು ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಇನ್ಫಾರ್ಮೇಷನ್ ಏನಂತಂದರೆ, ಈಗಾಗಲೇ ಮಾನ್ಯ DPR ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ 150ಇಂದ 250ವರೆಗೆ ನಮ್ದು ಏನೋ ಸ್ಪೆಷಲ್ ಡ್ರೈವ್ ಆಗಿ ತಹಸೀಲ್ದಾರ್ ಹುದ್ದೆಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ಅಪಾಯಿಂಟ್ ಮಾಡುವ ಅವರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಎಟ್ ದ ಸೇಮ್ ಟೈಮ್ ಹೊಸ ಅಧಿಸೂಚನೆಯನ್ನು ಮಾಡಲು ಕೂಡ ಅವರು ಈ ತಯಾರಿಯಲ್ಲಿ ಕೂಡ ಅವರು ಇದ್ದಾರೆ. ಸರ್, ಈ ಕೆಲವು ವಿದ್ಯಾರ್ಥಿಗಳು ಏನು ಗೊಂದಲ ಇದೆ ಅಂತಂದರೆ, ಸರ್ ಈಗಾಗಲೇ ಆಗಿರುವಂಥ 384 ಗೊಂದಲದ ಗೂಡಾಗಿದೆ, ಇದು ಹೇಗೆ ಹೊಸ ಅಧಿಸೂಚನೆ ಆಗುತ್ತದೆ ಅನ್ನೋದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಆದರೆ ತಮಗೆಲ್ಲ ಗೊತ್ತಿರಲಿ, ಕಳೆದ ಅಧಿವೇಶನದಲ್ಲಿ ನಾವು KPSC ಸುಧಾರಣೆ ಕುರಿತು ನಾವು ಒಂದು ಮಸೂದೆಯನ್ನು ತಂದಿದ್ದೀವಿ. ಆ ಮಸೂದೆಯಲ್ಲಿ ನಾವೇನು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಸೆಷನ್ನಲ್ಲಿ ಹೇಳಿದ್ದಾರೆ ಏನಂತಂದರೆ, ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಂದರೆ UPSC ಮಾದರಿಯಂತೆ ಪರೀಕ್ಷೆಗಳನ್ನು ನಡೆಸ್ತೀವಿ. ಆದರೆ ಈ ವರ್ಷ ಯಾಕೆ ಅದು ಲೇಟ್ ಆಗಿದೆ ಸ್ವಲ್ಪ 1-2 ತಿಂಗಳುಗಳಂತಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಒಳ ಮೀಸಲಾತಿ. ಈ ಒಳ ಮೀಸಲಾತಿಗಳು ನಿನ್ನೆ ನೋಡಿ ABC ಕೂಡ ಇದು ABC ಸೆಕ್ಷನ್ ಕೂಡ ಇದನ್ನ ಸಗ್ರಿಗೇಷನ್ ಮಾಡಿ ಅವ್ರೇನು ಗೊತ್ತಾ ನಮ್ಮ ಜಾತಿ ಪ್ರಮಾಣ ಪತ್ರವನ್ನು ಕೊಡುವ ತಯಾರಿಯಲ್ಲಿ ಕೂಡ ಅವರು ತಂತ್ರಾಂಶಗಳನ್ನು ಕೂಡ ಎಲ್ಲ ಅಭಿವೃದ್ಧಿಪಡಿಸಿದ್ದಾರೆ. ಬೈ ದ ಡಿಸೆಂಬರ್ ಏನಾಗುತ್ತೆ, ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳನ್ನು ಏನು ಮಾಡ್ತಾರೆ ಅಂದರೆ ಅವ್ರು ಸಾರ್ಟ್ ಔಟ್ ಮಾಡಿ ಹೊಸ ಅಧಿಸೂಚನೆಯನ್ನು ಮಾಡ್ತಾರೆ. ಗೌರ್ಮೆಂಟ್ ರೂಲ್ಸ್ ಇದೆ, ಏನು ಗೊತ್ತಾ, ಏನು ಹೊಸ ಅಧಿಸೂಚನೆಯನ್ನು ಮಾಡಬಹುದು, ಹಳೆಯ ಅಧಿಸೂಚನೆ ಮತ್ತು ಹೊಸ ಅಧಿಸೂಚನೆಗೆ ಯಾವುದೇ ಸಂಬಂಧವಿಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಒಂದನೇದು. ಆ್ಯಂಡ್ ದ ಸೇಮ್ ಟೈಮ್ ಏನು ಗೊತ್ತಾ, ಮೀಸಲಾತಿ ಸಮಸ್ಯೆ ಇದೆ ಅಂತ. ಮೀಸಲಾತಿ ಸಮಸ್ಯೆ ಕೇವಲ KSಗೆ ಮಾತ್ರ ಇಲ್ಲ, ಎಲ್ಲ ಹುದ್ದೆಗಳಿಗೆ ಇರೋದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಮೀಸಲಾತಿ ಸಮಸ್ಯೆಯನ್ನು ನೀವು ನೆಪ ಹೇಳ್ಕೊಂಡು ನಿಮ್ಮ ತಯಾರಿಯನ್ನು ಕುಂಠಿತನಗೊಳಿಸಬಾರದು. ಓಕೆ, ಯಾಕಂದರೆ ಮೀಸಲಾತಿ ಸಮಸ್ಯೆ ಇಡೀ ವ್ಯವಸ್ಥೆಗೆ ಇದೆ, ಹೌದಾ, ಪ್ರಮೋಷನ್ನಲ್ಲಿದೆ, ಓಕೆ, ಅಪಾಯಿಂಟ್ಮೆಂಟಲ್ಲಿದೆ, ಮತ್ತು ಎಲ್ಲೆಲ್ಲಿ ಮೀಸಲಾತಿ ಅಪ್ಲೈ ಆಗುತ್ತೆ ಎಲ್ಲ ಕಡೆನೂ ಏನಾಗುತ್ತಂದ್ರೆ ಮೀಸಲಾತಿಯ ಸಮಸ್ಯೆ ಇದೆ. ಸರ್ಕಾರ ಅದನ್ನೇನು ಮಾಡುತ್ತಂದ್ರೆ ಸ್ಪಷ್ಟವಾಗಿ ಅದನ್ನು ಡಿಫೆಂಡ್ ಮಾಡುವ ಕೆಲಸವನ್ನ ಮಾಡ್ತದೆ. ಸರ್ಕಾರದ ಕೆಲಸ ಸರ್ಕಾರ ಮಾಡ್ತದೆ, ನಮ್ಮ ಕೆಲಸವನ್ನ ನಾವು ಮಾಡೋಣ. ಓಕೆ, ಈ ಎಲ್ಲ ಬ್ಯಾಕ್ಡ್ರಾಪ್ ಅಲ್ಲಿ ನೀವೇನು ಮಾಡಬೇಕಂದ್ರೆ ಡಿಸೆಂಬರ್ ಒಳಗಡೆ ನೀವು ಮೇನ್ಸ್ ಅನ್ನ ನೀವೇನು ಮಾಡಿ ಅಂತಂದ್ರೆ ಪ್ರಿಪರೇಷನ್ ಅನ್ನ ಕಂಪ್ಲೀಟ್ ಮಾಡುವ ಪ್ರಯತ್ನವನ್ನು ಮಾಡಿ. ಆ್ಯಂಡ್ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ನಮ್ಮ ಟೆಸ್ಟ್ ಸೀರೀಸ್‌ಯನ್ನು ಜಾಯ್ನ್ ಆಗ್ತೀರಾ ಅಥವಾ ಬಿಡ್ತೀರಾ ಅದು ಸೆಕೆಂಡರಿ ವಿಚಾರ. ಬಟ್ ನಿಮ್ಮ ಫೋಕಸ್ ಏನಾದ್ರು ಯಾರು KSಗೆ ನೀವೇನು ಪ್ರಿಪರೇಷನ್ಸ್ ಮಾಡ್ಬೇಕು ಅನ್ಕೊಂಡಿರ ಮುಂದಿನ ಅಧಿಸೂಚನೆಗೆ, ಅವರು ಈಗೇನು ಸಿಚುವೇಶನ್ ಇದೆ ಬೈ ದ ಡಿಸೆಂಬರ್ ಜನವರಿ ಈ ಸಿಚುವೇಶನ್ ಇರೋದಿಲ್ಲ. ನೀವು ಟೆಸ್ಟ್ ಸೀರೀಸ್ ಸರಣಿಯನ್ನು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇನು ಮಾಡಿದ್ರೆ ನಿಮ್ಮ ತಯಾರಿಯನ್ನು ನೀವು ಭರ್ಜರಿಯಾಗಿ ಮಾಡಬೇಕಾಗತ್ತೆ. ಸೊ ಇದು ತಯಾರಿಯನ್ನು ಮಾಡ್ತೀರಾ ಆ್ಯಂಡ್ ನೀವು ಆನ್ ಟ್ರ್ಯಾಕ್ ಮೇಲೆ ನೀವು ಇರ್ತೀರಾ ಅಂತ ಭಾವಿಸ್ಕೊಳ್ತಾ ನಾನು ಈಗ ನಮ್ಮ ವಿರಾಟ್ ಪ್ರೋಗ್ರಾಮ್ ಬಗ್ಗೆ ನಾನು GS3 ಬಗ್ಗೆ ನಾನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪ್ರೋಗ್ರಾಮ್ನ ಹೆಸರು ವಿರಾಟ್ 800 ಅಂತ. ಈ 800+ ಅಂದರೆ ಏನಂತಂದರೆ, ಯಾರು AC ಹುದ್ದೆ ನೀವು ಪಡ್ಕೋಬೇಕಂತಂದರೆ ಪ್ರಸ್ತುತ ಸಿಲೆಬಸ್ಗೆ ಏನಿದೆ ಅಂತಂದರೆ ನಿಮಗೆ 800+ ನೀವು ತೆಗೆದ್ರೆ ಮಾತ್ರ ನೀವು AC ಆಗೋಕ್ಕೆ ಸಾಧ್ಯ ಇರ್ತದೆ. ಟಾಪ್ ಹುದ್ದೆಗಳೇನದಾವೆ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ 800+ ಮಾರ್ಕ್ಸನ್ನು ತೆಗಿಬೇಕಾಗಿರೋದು ವಿರಾಟ್ 800ನ ನೀವು ಗುರಿಯಾಗಿದೆ. ವಿರಾಟ್ ನಮ್ಮದು ರನ್ ಮಷಿನ್ ಆದರೆ ನಿಮ್ಮ ವಿದ್ಯಾರ್ಥಿಗಳು ವಿರಾಟ್ ಥರ ನೀವು ಸ್ಕೋರ್ ಮಷಿನ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿರುವಂಥದ್ದು. ತಮಗೆ ಇದನ್ನು ನಾವೇನು ಮಾಡಿದ್ವಿ, ಇಡೀ GS3 ಸಿಲೆಬಸ್ಸನ್ನು 30 ಡೇಸಲ್ಲಿ ನಾವೇನು ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡಿದ್ದೀವಿ. ಆ 30 ಡೇಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಡೈಲಿ 4 ಕ್ವಶನ್ಸ್ಗಳಿಗೆ ನಾವು 4 ಕ್ವಶನ್ಸನ್ನು ರಾತ್ರಿ 8 ಗಂಟೆಗೆ ನಾವೇನು ಮಾಡ್ತೀವಿ ಅಂತ ಪೋಸ್ಟ್ ಮಾಡ್ತೀವಿ ನಿಮಗೆ. ಆ 8 ಗಂಟೆಯಿಂದ 10 ಗಂಟೆವರೆಗೆ ನಿಮಗೆ ಏನು ಮಾಡ್ತೀವಿ, ನಾವು ನಿಮಗೆ ಟೆಸ್ಟ್ 2 ಅವರ್ ಕೊಟ್ಟಿರ್ತೀವಿ. 10 ಗಂಟೆಗೆ ನಿಮಗೆ ಏನಾಗುತ್ತೆ ಅಂದರೆ ನಮ್ಮ ಸಿನಾಪ್ಸಿಸ್ ಅವೈಲೇಬಲ್ ಆಗುತ್ತೆ. ಓಕೆ, ಇದು ಡೈಲಿ ನಡೀತದೆ 30 ಡೇಸು. ಆ್ಯಂಡ್ ಈ ಒಂದು ಟೆಸ್ಟ್ ಬರೆದ 2 to 3 ಡೇಸಲ್ಲಿ ನಿಮಗೆ ಏನಾಗುತ್ತೆ ಇವ್ಯಾಲ್ಯೂಯೇಷನ್ಸ್ ನಿಮಗೆ
ಅದರ ಇವ್ಯಾಲ್ಯೂಷನ್ಸ್ ಅನ್ನು ಫೀಡ್ಬ್ಯಾಕ್ ಅನ್ನು ಸಿಗ್ತಿರ್ತದೆ. ಓಕೆ, ಆ್ಯಂಡ್ ಕ್ವಶನ್ಸ್ಗಳನ್ನು ಯಾವ ರೀತಿ ಅಪ್ರೋಚ್ ಮಾಡೋದು, ರೆಗ್ಯುಲರ್ ಆನ್ಸರ್ ರೇಟಿಂಗ್ ಮೇಲೆ ಫೀಡ್ಬ್ಯಾಕ್ ಯಾವ ರೀತಿ ಬೇಕು ನಿಮಗೆ, ಅವೆಲ್ಲವನ್ನು ಕೂಡ ನಮ್ಮ ಪ್ರೋಗ್ರಾಮ್ನ ಭಾಗವಾಗಿರ್ತದೆ. ಓಕೆ, ಆ್ಯಂಡ್ ಈಗ ನೋಡಿ ಹೌ ಟು ಅಪ್ರೋಚ್ ದ ಸಿಲೆಬಸ್ ಅನ್ನೋದು ಏನು ಮಾಡ್ತಾ ವಿಡಿಯೋ ಮೂಲಕ ನಿಮಗೆ ತಿಳ್ತೀವಿ. ಈತನ ವಿಡಿಯೋದಲ್ಲಿ ನಾನು ಮಾಡ್ತಿರೋದು ಸಿಲೆಬಸ್ ಅನ್ನು ಹೇಗೆ ಅಪ್ರೋಚ್ ಮಾಡಬೇಕು ನೀವು. ನಾವು 1 to 3 days 1 to 3 ಕ್ಲಾಸಸ್ಗಳಲ್ಲಿ ನಾವು ನಿಮಗೆ ಮಾಡಿ ಮಾರ್ಗವನ್ನು ಹಾಕ್ಕೊಡ್ತೀವಿ. ಅದೇ ಮಾರ್ಗವನ್ನು ನೀವು ರಿಮೈನಿಂಗ್ ಡೇಸ್ 30 days ನೀವೇನು ಮಾಡಬೇಕಂದ್ರೆ ಫಾಲೋ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ನೋಟ್ ಮೇಕಿಂಗ್ ಟಿಪ್ಸು ಅದೇ ಇದು ನೀವು ನೋಟ್ಸ್ ಮಾಡಬೇಕು. ನೀವು ಸಿಲೆಬಸ್ ಕರೆಕ್ಟ್ ಅರ್ಥ ಆದರೆ ಮಾತ್ರ ನೀವು ನೋಟ್ಸ್ ಮಾಡೋಕ್ಕಾಗತ್ತೆ. ನಿಮಗೆ ಸಿಲೆಬಸ್ ಅರ್ಥ ಆಗಿಲ್ಲ ಅಂದರೆ ನೋಟ್ಸ್ ಏನು ಮಾಡ್ತೀರಾ ನೀವು. ಸೊ ಅದನ್ನು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಕೊಡುವುದೇ ವಿರಾಟ್ 800+ ಸರಣಿಯಾಗಿರುವಂಥದ್ದು. ಆ್ಯಂಡ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಕೂಡ ನಾವೀಗ ಪ್ರಿಲಿಮ್ ಟಿಪ್ಸನ್ನು ಹಿಡ್ತೀವಿ. ಆ್ಯಂಡ್ ಈಗ 2-3 ಮಂತಲ್ಲಿ ಏನೋ ಫಿಲಿಮ್ಸ್ ಅಥವಾ 3 to 4 ಮಂತಲ್ಲಿ ಫಿಲಿಮ್ಸ್ ಏನು ಗೊತ್ತಾ ನೋಟಿಫಿಕೇಶನ್ಸ್ ಎಕ್ಸಾಮ್ ಬರುವ ಸಾಧ್ಯತೆ ಇರೋದ್ರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡ್ತೀವಿ ಫಿಲಿಮ್ ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಮೆಂಟರ್ಶಿಪ್ ಬೈ KS ಆಫೀಸರ್ ಆ್ಯಂಡ್ ಈಗಾಗಲೇ ಮಲ್ಟಿಪಲ್ ಟೈಮ್ ಇಂಟರ್ವ್ಯೂವನ್ನು ಕೊಟ್ಟಿರುವಂಥದ್ದು, ಮಲ್ಟಿಪಲ್ ಟೈಮನ್ನು ಮೆನ್ಸ್ ಬರೆದ ಕ್ಯಾಂಡಿಡೇಟ್ಸ್ಗಳಿಂದ ನಿಮಗೆ ಮೆಂಟರ್ಶಿಪ್ಪನ್ನು ಅವೈಲೇಬಲ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಬ್ಯಾಕ್ ಡ್ರಾಪಲ್ಲಿ ಈಗ ನಾನು ಹೆಚ್ಚು ತಡ ಮಾಡದೆ ಈಗ ಡೇ 1ನಲ್ಲಿ ನಾವು ಏನು ಸೈನ್ಸ್ ಡೇ 1ನಲ್ಲಿ ನಾವು ಏನು GS 3ಯಲ್ಲಿ ಏನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನಾನು ನೇರವಾಗಿ ಈಗ ವಿಷಯಕ್ಕೆ ಬರ್ತೇನೆ. ಓಕೆ, ನೋಡಿ ಡೇ 1 ನಿಮಗೆ ಏನಾಗುತ್ತೆ ಅಂದರೆ ಡೇ 1ನಲ್ಲಿ ಏನು ಸಿಲೆಬಸ್ ಇದೆ, ಕ್ಲಾಸಿಕ್ ಆ್ಯಂಡ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ನೆಕ್ಸ್ಟು ವ್ಯಾಲ್ಯೂ ಎಡಿಷನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಸ್ ಎ ಇಂಜಿನ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟು ಆ್ಯಂಡ್ ಅರ್ಬನೈಸೇಷನು, ನ್ಯಾಷನಲ್ ಪಾಲಿಸಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೇಂಜಸ್ ಇನ್ ಟೈಮ್ ಟು ಟೈಮ್ ಅಂತ ಇದೆ. ಇಷ್ಟು 5 ಪಾಯಿಂಟ್ಸ್ಗಳನ್ನು ನಾವೇನು ಮಾಡಿ ಡೇ 1ಗೆ ನಿಮಗೆ ಸಿಲೆಬಸ್ ಇದೆ ಡೇ 1ಗೆ. ಓಕೆ, ಈ ಡೇ 1 ಮೇಲೆ ಈಗ ನಾನು ನೋಟ್ಸ್ ಮಾಡಬೇಕಂದ್ರೆ ಈಗ ಒಂದು 5 ಲೈನ್ಗಳಿದೆ. ಇದನ್ನು ಓಪನ್ ಅಪ್ ಮಾಡ್ತಾ ಹೋದಾಗ ಈ ಸಿಲೆಬಸ್ ನಿಮಗೆ ಯಾವ ರೀತಿ ಓಪನ್ ಅಪ್ ಆಗುತ್ತೆ, ನಾನು 1 by 1 ನಾನು ಈ 5 ಸ್ಟೇಟ್ಮೆಂಟ್ಸ್ಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಇವೆಲ್ಲ ಬ್ಯಾಕ್ಡ್ರಾಪಲ್ಲಿ ನಾವು ತಡ ಮಾಡಲ್ಲ ನೇರವಾಗಿ ನಮ್ಮ ಡೇ 1 ವಿಚಾರವನ್ನು ಕುರಿತು ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡಿ ನಾನು ಡೇ 1ಗೆ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ಸನ್ನು ನಾನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಫಸ್ಟ್ ನೋಡಿ ಕ್ಲಾಸಿಕಲ್ ಆ್ಯಂಡ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದು ಫಸ್ಟ್ ಪಾಯಿಂಟ್ ಇದೆ ನಿಮಗೆ. ಆ್ಯಂಡ್ ವ್ಯಾಲ್ಯೂ ಎಡಿಷನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಇನ್ ಇಂಡಿಯಾ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಆ್ಯನ್ ನ್ಯಾಷನಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಅರ್ಬನೈಸೇಷನ್ಸ್ ಅಂತ ಇದೆ. ಆ್ಯಂಡ್ ನ್ಯಾಷನಲ್ ಪಾಲಿಸಿ ಆ್ಯಂಡ್ ಸೈನ್ಸ್ ಆ್ಯಂಡ್ ನ್ಯಾಷನಲ್ ಪಾಲಿಸಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೇಂಜಿಂಗ್ ಟೈಮ್ ಟು ಟೈಮ್ ಅಂತ ನಿಮಗೆ 5 ಸೆಕ್ಷನನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಸಿಲೆಬಸ್ಸಲ್ಲಿ ಇದೆ ನಿಮಗೆ. ಓಕೆ, ಇದರಲ್ಲಿ ಈಗ ನಾನು 1 by 1 ಡಿಕೋಡ್ ಮಾಡ್ತಾ ಹೋದಾಗ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ ನಾವು ಬೇರೆ ಬೇರೆ ಏರಿಯಾಸ್ಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ಲಾಸಿಕಲ್ ಆ್ಯಂಡ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ಏನು, ಕ್ಲಾಸಿಕ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಂದರೆ ನಮ್ಮ ಮ್ಯಾಥ್ಸ್ ಏನಿದೆ, ನಮ್ಮ ಬಯಾಲಜಿ ಏನಿದೆ, ನಮ್ಮ ಕೆಮಿಸ್ಟ್ರಿ ಏನಿದೆ, ಫಿಸಿಕ್ಸ್ ಏನಿದೆ, ಇಂಜಿನಿಯರಿಂಗ್ ಏನಿದೆ, ಈ 5 ಏರಿಯಾಗಳನ್ನು ಇಂಥವನ್ನು ಓಲ್ಡ್ ನಾವು ಯಾವಾಗಿಂದ ನಾವು ಏನು SSLCಯಲ್ಲೇ ನಾವೇನು ಓದ್ತೀವಿ ನೋಡಿ ಆ ಎಲ್ಲ ಏರಿಯಾಗಳನ್ನು ನಾವೇನು ಕರಿತೀವಿ ಅಂದರೆ ಕ್ಲಾಸಿಕಲ್ ಏರಿಯಾಸ್ ಆಫ್ ಸಾಂಪ್ರದಾಯಿಕ ವಿಜ್ಞಾನ ತಂತ್ರಜ್ಞಾನದ ಸಾಂಪ್ರದಾಯಿಕ ಮತ್ತು ಹೊರಹೊಮ್ಮುವ ಕ್ಷೇತ್ರಗಳಂತ ಕರಿತೀವಿ. ಓಕೆ, ಇದರಲ್ಲಿ ನಿಮಗೆ ಏನು ಕ್ವಶನ್ಸ್ ಕೇಳಿದಾನೆ 2018ರಲ್ಲಿ ಏನು ಕ್ವಶನ್ಸ್ ಕೇಳಿದ ನೋಡಿ, ಡಿಸ್ಕಸ್ ದ ವರ್ಕ್ ಆಫ್ ಬೋಸ್ ಐನ್ಸ್ಟೀನ್ ಸ್ಟ್ಯಾಟಿಸ್ಟಿಕ್ಸ್ ಡನ್ ಬೈ ಪ್ರೊಫೆಸರ್ ಸತ್ಯೇಂದ್ರನಾಥ್ ಬೋಸ್ ಅಂತ ಒಂದು ಕ್ವಶನ್ಸನ್ನು ಇನ್ ಫೀಲ್ಡ್ ಆಫ್ ಫಿಸಿಕ್ಸಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಈ ಫಿಸಿಕ್ಸಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ ಯಾರು ಕೆಲಸ ಮಾಡಿದ್ದಾರೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಮತ್ತು ನಮ್ಮದು ಸ್ಪೇಸು ಮತ್ತು ಕೆಮಿಸ್ಟ್ರಿ ಕ್ಷೇತ್ರದಲ್ಲಿ ಯಾರು ಕ್ವಶನ್ಸ್ ಅವ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಬೇಸಿಕ್ ಕ್ವಶನ್ಸ್ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೊಡುವುದಾದರೆ ಈಗ ಮ್ಯಾಥಮೆಟಿಕ್ಸಲ್ಲಿ ನಮ್ಮ ಶಕುಂತಲಾ ದೇವಿಯವ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳ್ಬೋದು. ಇಂಜಿನಿಯರಿಂಗ್ ಕ್ಷೇತ್ರದ ಬಗ್ಗೆ ನಿಮಗೆ ಏನು ಮಾಡ್ಬೋದು ಅಂತಂದರೆ ನಮ್ಮ ಸರ್ ವಿಶ್ವೇಶ್ವರ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು, ಅಥವಾ ನಮ್ಮ ಸ್ಪೇಸ್ ಟೆಕ್ನಾಲಜಿ ತಗೊಂಡ ವಿಕ್ರಮ್ ಸಾರಾಭಾಯ್ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು. ಆ್ಯಂಡ್ ನಮ್ಮದು DRDO ಮತ್ತು ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ಗೆಲ್ಲ ಹೋಮಿ ಜಹಾಂಗೀರ್ ಬಾಬಾ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಹೋಮಿ ಜಹಾಂಗೀರ್ ಬಾಬಾ ಬಗ್ಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ಈ ಕ್ಲಾಸಿಕಲ್ ಏರಿಯಾಸ್ ಏನೇನದವೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ. ಆದರೆ ಎಕ್ಸಾಮಿನರ್ಗೆ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಏನಿದೆ ಅಂದರೆ ಅವರಿಗೆ ನ್ಯೂ ಟೆಕ್ನಾಲಜಿಗಳ ಬಗ್ಗೆ ನ್ಯೂ ಇನೋವೇಷನ್ಸ್ ಬಗ್ಗೆ ಸಾಕಷ್ಟು ಒಂದು ಆಸಕ್ತಿ ಇರೋದರಿಂದ ಆ ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಕ್ವಶನ್ಸನ್ನು ಕೇಳ್ತಾ ಇದ್ದೇನೆ. ಹಾಗಾದರೆ ಏನು ಸರ್ ಇದು ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಂದರೆ ನೋಡಿ ನಾನು ಲೀಸ್ಟ್ ನಿಮ್ಗೆ ಕಾಣ್ತಾ ಇದ್ದೇನೆ ಭಾವಿಸ್ಕೊಂಡಿದ್ದೀನಿ. ಈ ಆಲ್ರೆಡಿ ನೋಡಿ ಈ ಬಿಗ್ ಡೇಟಾ, IPR, ನ್ಯಾನೋ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಜೆನೆಟಿಕ್ ಇಂಜಿನಿಯರಿಂಗ್, ರೋಬೋಟಿಕ್ಸು, 3D ಪ್ರಿಂಟಿಂಗು, ಕ್ರಿಪ್ಟೋ ಕರೆನ್ಸಿ, ಜೇಮ್ಸ್ ವೆಬ್ ಟೆಲಿಸ್ಕೋಪು, ಡಿಜಿಟಲ್ ಸಿಗ್ನೇಚರು ಆ್ಯಂಡ್ DNA ಟೆಕ್ನಾಲಜಿ
ಇವೆಲ್ಲವನ್ನ ನಾವು ಎಮರ್ಜಿಂಗ್ ಏರಿಯಾ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಈ 11 ಏರಿಯಾಗಳನ್ನ ಆಲ್ರೆಡಿ ಏನು ಮಾಡ್ಕೊಂಡಿದ್ದಾನೆ ಅಂದರೆ UPSC ಮತ್ತು KPSC ಪರೀಕ್ಷೆಯಲ್ಲಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ಸೊ ಏನು ಕೇಳ್ಕೊಂಡಿದ್ದಾನೆ ಇಲ್ಲಿ ನೋಡಿ, 1 by 1 ಕ್ವಶನ್ಸ್ಗಳನ್ನ ಇಲ್ಲಿ ನಾನು ಇಶ್ಯೂ ಸಹಿತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದೀನಿ. ಡಿಸ್ಕಸ್ ದ ಇಂಪ್ಯಾಕ್ಟ್ ಆಫ್ ಬಿಗ್ ಡೇಟಾ ಇನ್ ಬಿಸ್ನೆಸ್ ಅಂತ ಕ್ವಶನ್ಸ್ ಅನ್ನ KS 2021 ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಅಟ್ ದ ಸೇಮ್ ಟೈಮ್, ವಾಟ್ ಆರ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಡಿಸ್ಕಸ್ ದ IPR ಅಂಡ್ ಇಂಪ್ಲಿಕೇಶನ್ ಆಫ್ ಫಾರೆಸ್ಟ್ರಿ ಅಂಡ್ ಆಯಿಲ್ ಸೆಕ್ಟರ್ ಇನ್ ಸಸ್ಟೈನಬಲ್ ಇಲಿಟ್ರೇಷನ್ ಮೋರ್ ದೆನ್. ಈಗ IPR ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ, ಬಿಗ್ ಡೇಟಾ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ, ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ನೆಕ್ಸ್ಟ್ ಏನು ಗೊತ್ತಾ, ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ನಮ್ಮ RFID ಟೆಕ್ನಾಲಜಿ ಇದು ನೋಡಿ, ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ, ಈಗ ನಮ್ದು ಯಾವುದು ಬ್ಲೂ LED ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ನೆಕ್ಸ್ಟ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾನೋ ಟೆಕ್ನಾಲಜಿ ಮಿಷನ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಸೊ ಈ ರೀತಿ ರೋಬೋಟಿಕ್ಸ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ, ಕ್ಲೌಡ್ ಹೋಸ್ಟಿಂಗ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಓಕೆ, IPR ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ನೆಕ್ಸ್ಟ್ 3D ಪ್ರಿಂಟಿಂಗ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ನೆಕ್ಸ್ಟ್ ಡಿಜಿಟಲ್ ಸಿಗ್ನೇಚರ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಸೊ ನೀವು ಏನೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತೀರಿ ಆ ಎಲ್ಲದರ ಬಗ್ಗೆ ಏನು ಗೊತ್ತಾ, ಮೇನ್ಸ್ ಅಲ್ಲಿ ನಮಗೆ ಆಲ್ರೆಡಿ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ನಮಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ. ನೀವು ಮೊದಲ ಕೆಲಸವೇನು, ಈ ಏನೇನು ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ ಈ ಎಲ್ಲದರ ಬಗ್ಗೆ ನೀವೇನು ಮಾಡ್ಬೇಕಂದ್ರೆ ವಾಟ್ ಈಸ್ ಇಟ್, ಅದಕ್ಕೆ ರಿಲೇಟೆಡ್ ಅದ್ರಿಗೆ ಏನು ಗೌರ್ಮೆಂಟ್ ಕ್ರಮ ಕೈಗೊಳ್ತಾ ಇದೆ, ಏನೇನು ಚಾಲೆಂಜಸ್ ಅದಾವೆ, ಏನೇನು ಫೀಚರ್ಸ್ ಅದಾವೆ, ಅವೆಲ್ಲವನ್ನು ಕುರಿತು ನೀವೇನು ಮಾಡಬೇಕಾಗತ್ತಂದ್ರೆ ನೀವು ಕ್ವಶನ್ಸ್ ಅನ್ನ ಪ್ರಿಪರೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಫೀಚರ್ಸ್ ಅಲ್ಲಿ ನಿಮ್ಗೆ 26 to 27 ಏನು ಕ್ವಶನ್ಸ್ ಇನ್ನ ಕೇಳ್ತಾನಂತಂದ್ರೆ ನಿಮಗೆ ನೋಡಿ, ಸೈಬರ್ ಸೇಫ್ಟಿ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಡೀಪ್ ಲರ್ನಿಂಗ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಡಾಟಾ ಮೈನಿಂಗ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಜೀನ್ ಥೆರಪಿ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಿಮಗೆ ಕ್ವಶನ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ರಿನ್ಯೂವಬಲ್ ಎನರ್ಜಿ ಬಗ್ಗೆ, ರಿನ್ಯೂವಬಲ್ ಎನರ್ಜಿ ಫ್ಯೂಲ್ಸ್ ಏನದಾವಲ್ಲ ಆ ಫ್ಯೂಲ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಅನ್ನ ಬರ್ತಾ ಇದ್ದಾರೆ. ಹೌದಾ, ಫೇಮ್ ಇಂಡಿಯಾ 3 ಪ್ರೋಗ್ರಾಮ್ ಇದೆ ನೋಡಿ, ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಲಿಥಿಯಂ ಅಯನ್ ಬ್ಯಾಟ್ರಿ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. RNA ಟೆಕ್ನಾಲಜಿ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಥವಾ ಇನ್ಫಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟು ಬೇಬಿ ಅಂತ ಕರಿತೀವಿ ನೋಡಿ, ಯಾರು ಭಾವನಾನ ಯಾರು ಒಬ್ಬರ ಆಕ್ಟರ್ ಬಹಳಷ್ಟು ಇತ್ತೀಚೆಗೆ ಫೇಮಸ್ ಆಗಿ ಏನಾಗಿದ್ದಂದ್ರೆ ಫೇಮಸ್ ಆಗಿದ್ರಿ, ಇದರಿಂದ ಪಡ್ಕೊಂಡು ಸಾಕಷ್ಟು ಸುದ್ದಿಯಲ್ಲಿದ್ರು ಅವರು. ಮದುವೆ ಇಲ್ಲದೇ ಕೂಡ ಟೆಸ್ಟ್ ಟು ಬೇಬಿಯನ್ನ ಅವರು ಪಡ್ಕೊಂಡದನ್ನ ಕೂಡ ಅದನ್ನು ನೋಡಬಹುದು. ಓಕೆ, ಟಿಶ್ಯೂ ಕಲ್ಚರ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಬಯೋಗ್ಯಾಸ್ ಮತ್ತು ಡೀಪ್ ಸ್ಪೆಕ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಈ ಎಲ್ಲಗಳು ಫೀಚರ್ಸ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ. ಸೊ ಆಸ್ ಎ ವಿದ್ಯಾರ್ಥಿಗಳು, ನಾನು ಸಿಲೆಬಸ್ ಒಂದೇ ಲೈನ್ ಇದೆ ಬಟ್ ಕ್ವಶನ್ ಹೆಂಗೆ ಕೇಳ್ತಾ ಇದ್ದಾನೆ, ಸೊ ನಿಮಗೆ ಸಿಲೆಬಸ್ ಅನ್ನು ಡಿಕೋಡ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲೈನ್ ಅಲ್ಲಿ ಕ್ಲಾಸಿಕ್ ಏರಿಯಾದಲ್ಲಿ 5-6 ಕ್ವಶನ್ಸ್ಗಳನ್ನು ಕೇಳಿದ್ರೆ ಎಮರ್ಜಿಂಗ್ ಏರಿಯಾಸ್ ಮೇಲೆ 25ರಿಂದ 30 ಟಾಪಿಕ್ಸ್ಗಳು ನಿಮಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂಡ್ ಸ್ಪೆಷಲಿ ಸರ್ ಇಷ್ಟೆಲ್ಲ ಟೆಕ್ನಾಲಜಿ ಇದೆ ಸರ್, ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಕೆಲವು ವಿದ್ಯಾರ್ಥಿಗಳ ಮೈಂಡಲ್ಲಿ ಇರ್ತದೆ. ಯಾವುದನ್ನು ಗೋರ್ಮೆಂಟ್ ಪ್ರಮೋಷನ್ ಮಾಡ್ತಾ ಇದೆ, ಯಾವುದು ಗೋರ್ಮೆಂಟ್ ಪಾಲಿಸಿಯನ್ನು ತರ್ತಾ ಇದೆ, ಆ ಪಾಲಿಸಿಯನ್ನು ತಂದಿರೋ ನೀವು ಮಾಡಲೇಬೇಕಾಗತ್ತೆ. ಈಗ ನ್ಯಾಷನಲ್ ನ್ಯಾನೋ ಮಿಷನ್ ಬಗ್ಗೆ ಗೋರ್ಮೆಂಟ್ ಪಾಲಿಸಿ ತರ್ತಾ ಇದೆ, ಕ್ಲೀನ್ ಎನರ್ಜಿ ಬಗ್ಗೆ ನ್ಯಾಷನಲ್ ಸೋಲಾರ್ ಎನರ್ಜಿ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಪಾಲಿಸಿಯನ್ನು ತರ್ತಾ ಇದ್ದೀವಿ. ಜೊತೆಗೆ ನಾವು ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ. ಡೀಪ್ ಸ್ಪೇಕ್ ಇಸ್ ಬಿಗ್ ಚಾಲೆಂಜ್ ಆಗ್ತಾ ಇದೆ ನಮಗೀಗ. ಆ್ಯಂಡ್ ನೆಕ್ಸ್ಟ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಾವು ಕ್ವಶನ್ಸ್ ಕೇಳ್ತಾ ಇದ್ದೀವಿ. ಟೆಸ್ಟ್ ಬೇಬಿ ಇದೆ, ಡೇ ಟು ಡೇ ಅಪ್ಲಿಕೇಶನ್ಸ್ ಭಾಳ ಇದೆ ಅದರದ್ದು. ಅವೆಲ್ಲವನ್ನು ಕುರಿತು ನೀವೇನು ಮಾಡಬೇಕಂದ್ರೆ ಅಧ್ಯಯನ ಮಾಡಬೇಕಾಗುತ್ತೆ. ಸರ್ ಈಗ ಒಂದು ಟಾಪಿಕ್ ಹೆಂಗೆ ಅಧ್ಯಯನ ಮಾಡೋದು ಅಂತಂದಾಗ ಆ ಟಾಪಿಕ್ ಎಂದರೇನು, ಫಸ್ಟ್ ಆ ಟಾಪಿಕ್ ಎಂದರೇನು, ವಾಟ್ ಈಸ್ ಅಂತ ನಿಮ್ಗೆ ಗೊತ್ತಿರಬೇಕು. ವಾಟ್ ಈಸ್ ನ್ಯಾನೋ ಟೆಕ್ನಾಲಜಿ ಅಂತ ನಿಮಗೆ ಗೊತ್ತಿರಬೇಕು ಫಸ್ಟ್. ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್ ಆಫ್ ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ನ್ಯಾನೋ ಟೆಕ್ನಾಲಜಿಯನ್ನು ಅಪ್ಲಿಕೇಶನ್, ಟೆಕ್ನಾಲಜಿದು ಯಾಕೆ ನಾವು ಡೆವಲಪ್ ಮಾಡ್ತೇವೆ ಅದರ ಅಪ್ಲಿಕೇಶನ್ ನಮಗೆ ಇಂಪಾರ್ಟೆಂಟ್ ಅದ. ಯಾವುದೇ ಒಂದು ಟೆಕ್ನಾಲಜಿ ತೆಗೆದುಕೊಂಡಾಗ ಇಂಡಸ್ಟ್ರೀಸ್ ನಮ್ಮ 3 ಸೆಕ್ಟರ್ಸ್ ಮೇಲೆ ನೀವು ಮೇಜರ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಒಂದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಏನು ಅಪ್ಲಿಕೇಶನ್ ಮಾಡ್ತೀವಿ ಅದನ್ನು, ಇಂಡಸ್ಟ್ರಿ ಸೆಕ್ಟರಲ್ಲಿ ಏನು ಅಪ್ಲಿಕೇಶನ್ ಮಾಡ್ತೀವಿ, ಆ್ಯಂಡ್ ಸರ್ವಿಸ್ ಸೆಕ್ಟರಲ್ಲಿ ಏನು ಅಪ್ಲಿಕೇಶನ್ ಮಾಡ್ತೀವಿ, ಆ್ಯಂಡ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಮಾಡಬೇಕಾದ್ರೆ ನಾವು ಏನು ಅಪ್ಲಿಕೇಶನ್ ಮಾಡ್ತೀವಿ. ಅಟ್ಲೀಸ್ಟ್ 5-6 ಕ್ಷೇತ್ರಗಳ ಮೇಲೆ ಆ ಟೆಕ್ನಾಲಜಿ ಅಪ್ಲಿಕೇಶನ್ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ಟೆಕ್ನಾಲಜಿಯನ್ನು ಪ್ರಮೋಷನ್ ಮಾಡೋಕ್ಕೆ ನಾವೇನೇನು ಮಿನಿಸ್ಟ್ರಿ ಆಫ್ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ ಏನು ಮಾಡ್ತಾ ಇದೆ, ಮಿನಿಸ್ಟ್ರಿ ಆಫ್ ಬಯೋಟೆಕ್ನಾಲಜಿ ಏನು ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಇಂಡಿಯಾದ ಏನು ಮಾಡುತ್ತೆ, ಆ್ಯಂಡ್ ಮಿನಿಸ್ಟ್ರಿ ಆಫ್ ಕರ್ನಾಟಕದ ಏನು ಮಾಡುತ್ತೆ, ಅದು ಬೇಸಿಕ್ ಐಡಿಯಾಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ವಾಟ್ ಆರ್ ದ ಚಾಲೆಂಜಸ್ ಆಫ್ ದಿಸ್ ಟೆಕ್ನಾಲಜಿ. ಈ ಸೈನ್ಸ್ ಈಸ್ ಎ ಡಬಲ್ ಎಡ್ಜ್ ಸಾರ್ಡ್ ಅಂತ ಕರಿತೀವಿ. ಅದು ಪಾಸಿಟಿವ್ನೂ ಆಗುತ್ತೆ ಆ್ಯಂಡ್ ನೆಗೆಟಿವ್ನೂ ಆಗುತ್ತೆ. ಪಾಸಿಟಿವ್ ಆಸ್ಪೆಕ್ಟ್ಸ್ ನಮ್ಗೆ ಹೆಲ್ಪ್ ಆದರೆ, ನೆಗೆಟಿವ್ ಆಸ್ಪೆಕ್ಟ್ಸ್ಗಳು ಅದು ಮಿಸ್ಯೂಸ್ ಆಗುತ್ತೆ. ಅದನ್ನು ಏನು ಮಾಡ್ತೀವಿ ಅಂದ್ರೆ ಕರ್ಬ್ ಮಾಡೋಕ್ಕೆ ನಾವು ಏನೆಲ್ಲ ನಮ್ಮ ಹತ್ರ ಫ್ರೇಮ್ವರ್ಕ್ ಇದೆ ಅದನ್ನು ಕೂಡ ಈ 5-6 ಡೈಮೆನ್ಷನಲ್ಲಿ ನೀವು ನೋಟ್ಸನ್ನು ನೀವು ಮಾಡಬೇಕಾಗತ್ತೆ. ಓಕೆ, ಐ ಹೋಪ್ ನಿಮಗೆ ನಾನು ಫಸ್ಟ್ ಟಾಪಿಕ್ ಏನಿದೆ
ಈಗ ಕ್ಲಾಸಿಕ್ ಆ್ಯಂಡ್ ಎಮರ್ಜಿಂಗ್ ಏರಿಯಾಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ ಒಂದು ಲೈನನ್ನು ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸೆಕೆಂಡ್ ಏನಿದೆ, ವ್ಯಾಲ್ಯೂ ಎಡಿಷನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ ನಿಮಗೆ. ಸೊ ಇಲ್ಲಿ ಆಲ್ರೆಡಿ 2021 ಏನು ಕ್ವಶನ್ಸ್ ಕೇಳಿದ್ದಾನೆ KS ನಲ್ಲಿ, ಡಿಸ್ಕಸ್ ದ ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟು ಹೆಲ್ಪ್ ದ ಫಾರ್ಮರ್ಸ್ ಇನ್ ಬೂಸ್ಟಿಂಗ್ ದೇರ್ ಪ್ರೊಡಕ್ಟಿವಿಟಿ ಆ್ಯಂಡ್ ಇನ್ಕಮ್ ಅಂತ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಈಗ ಫಾರ್ಮರ್ಸ್ ಜಾಗದಲ್ಲಿ ಏನು ಗೊತ್ತಾ, ನೀವು ಅಗ್ರಿಕಲ್ಚರನ್ನು ಆ್ಯಡ್ ಮಾಡ್ಬೋದು. ಓಕೆ, ಅಗ್ರಿಕಲ್ಚರ್ ಅಂತ ಆ್ಯಡ್ ಮಾಡ್ಬೋದು, ಅಥವಾ ಇಂಡಸ್ಟ್ರಿ ಅಂತ ಆ್ಯಡ್ ಮಾಡ್ಬೋದು, ಅಥವಾ ಸರ್ವಿಸ್ ಸೆಕ್ಟರ್ ಅಂತ ಆ್ಯಡ್ ಮಾಡ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಮಾಡ್ಬೋದು, ಅಥವಾ ಇನ್ನೊಂದು ಗೊತ್ತಾ ಯೂತ್ ಅಂತ. ನೀವು ಏನೇ ಮಾಡಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ನಮ್ಮ ವ್ಯಾಲ್ಯೂ ಎಡಿಷನ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಫಾರ್ಮರ್ಗೆ ಹೆಂಗೆ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಇಂಡಸ್ಟ್ರಿ ಸೆಕ್ಟರ್ ಹೆಂಗೆ ವ್ಯಾಲ್ಯೂ ಎಡಿಷನ್ ಆಗುತ್ತೆ, ಸರ್ವಿಸ್ ಸೆಕ್ಟರ್ ಹೆಂಗೆ ವ್ಯಾಲ್ಯೂ ಎಡಿಷನ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾವ ರೀತಿ ವ್ಯಾಲ್ಯೂ ಎಡಿಷನ್ ಆಗುತ್ತೆ. ಸೊ ಒಂದು 5-6 ಕ್ಷೇತ್ರಗಳನ್ನು ನೀವೇನು ಮಾಡಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವ್ಯಾಲ್ಯೂ ಎಡಿಷನ್ನ ನೀವು ಮಾಡಿ. ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಈಗ ನೋಡಿ ಈ ನಾವು ವ್ಯಾಲ್ಯೂ ಎಡಿಷನ್ ಬೈ ಡೇ ಟು ಡೇ ಲೈಫ್ ಅಂದಾಗ ನಾವು ಈಗ ಈ BBMP ಏನು ಮಾಡುತ್ತಂದ್ರೆ ಡೈಲಿ ಏನು ಗೊತ್ತಾ ಕಸಗಳನ್ನು ಕಲೆಕ್ಟ್ ಮಾಡತ್ತಕ್ಕ ಡಿಪೋಸ್ಟಿಂಗ್ ಮಾಡೋಕ್ಕೆ ನಾವೇನು ಮಾಡೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಪೋಸಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಇಟ್ ಈಸ್ ವ್ಯಾಲ್ಯೂ ಎಡಿಷನ್ ಟು ಅವರ್ ಲೈಫ್ ಅಂತ ನಾವೇನು. ಮೊಬೈಲ್ ಈಸ್ ಎ ವ್ಯಾಲ್ಯೂ ಎಡಿಷನ್ ಟು ಯುವರ್ ಲೈಫ್. ಓಕೆ, ಮೊಬೈಲನ್ನು ಹೆಂಗೆ ಯೂಸ್ ಮಾಡಿಕೊಂಡು ನೀವೇನು ಗೊತ್ತಾ ಯೂಟ್ಯೂಬ್ ವಿಡಿಯೋ ಮಾಡ್ತೀರಾ, ಅಥವಾ ನೋಟ್ಸ್ ಪ್ರಿಪೇರ್ ಮಾಡ್ತೀರಾ, ಅಥವಾ ನೀವು ಯೂಟ್ಯೂಬ್ ಕ್ಲಾಸಸ್ಗಳು ನೋಡ್ತೀರಾ. ಇಟ್ ಈಸ್ ಎ ವ್ಯಾಲ್ಯೂ ಎಡಿಷನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಇದನ್ನು ನೀವು ಸ್ಪೆಸಿಫಿಕ್ ಆಗಿ ಓದಬೇಕಂತಿಲ್ಲ, ಡೇ ಟು ಡೇ ಏನು ಕರೆಂಟ್ ಅಫೇರ್ಸ್ ಓದ್ತೀರಿ ಅದನ್ನು ನಿಮಗೆ ಆನ್ಸರ್ ಬರೋಕ್ಕೆ ಬಂದರೆ ದರ್ ಇಸ್ ಎ ಮೋರ್ ದೆನ್ ಇನಫ್. ಓಕೆ, ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಟಾಪಿಕ್ ಏನಿದೆ ನಿಮಗೆ, ಕರೆಂಟ್ ಸೈನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ, ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ ಎ ಇಂಜನ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟು. ಕರೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಡೆವಲಪ್ಮೆಂಟ್ ಏನು ನಡೀತಾ ಇದೆ ಇಂಡಿಯಾದಲ್ಲಿ, ಆ್ಯಂಡ್ ಜೊತೆಗೆ ನ್ಯಾಷನಲ್ ಡೆವಲಪ್ಮೆಂಟಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಇಂಪಾರ್ಟೆನ್ಸ್ ಇದೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸನ್ನು ಕೇಳಿದ್ದಾನೆ. ಸೊ ಏನು ಸೈನ್ಸ್ ಆ್ಯಂಡ್ ಕರೆಂಟ್ ಸೈನ್ಸ್ ಆ್ಯಂಡ್ ಟೆಕ್ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು S-400 ನಾವು ಮಾಡ್ತಾ ಇದ್ದೀವಿ, ಈ ಇಂಡಿಯನೈಸೇಷನ್ ಆಫ್ ಟೆಕ್ನಾಲಜಿಯನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಿಷನ್ ಏನು ಗೊತ್ತಾ, ನಾವು ಮಿಷನ್ ಶುಕ್ರಯಾನ ಮಾಡ್ತಾ ಇದ್ದೀವಿ, ಚಂದ್ರಯಾನ ಮಿಷನ್ಸ್ಗಳನ್ನು ಮಾಡ್ತಾ ಇದ್ದೀವಿ. 2030ಗೆ ನಾವು 2035 ನಾವು ನಮ್ಗೆ ಓನ್ ಸ್ಪೇಸ್ ಸ್ಟೇಷನ್ ಮಾಡ್ಬೇಕಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಡಿಫೆನ್ಸ್ ಸೆಕ್ಟರ್ಸನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡ್ರೋನ್ ಟೆಕ್ನಾಲಜಿಯನ್ನು SUVಗಳನ್ನು ನಾವು ಭಾಳ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಓಕೆ, ಸೋಲಾರ್ ಟೆಕ್ನಾಲಜಿಗಳನ್ನು ನಾವು ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಸೊ ಕರೆಂಟ್ ಡೆವಲಪ್ಮೆಂಟ್ ಏನು ನಡೀತಾ ಇದೆ ಇಂಡಿಯಾದಲ್ಲಿ ಅದನ್ನು ಕೂಡ ನೀವೇನು ಮಾಡಿ ಅಂದರೆ ನೀಟಾಗಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ನ್ಯಾಷನಲ್ ಡೆವಲಪ್ಮೆಂಟಲ್ಲಿ ಏನಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದನ್ನು ಜನರಲಿಸ್ಟಿಕ್ ಆಗಿ ನೀವು ಬರಿಬೋದು. ಅದನ್ನು ಅಗ್ರಿಕಲ್ಚರ್ಲಿ ಹೆಂಗೆ ಇಂಪಾರ್ಟೆಂಟ್ ಇದೆ, ಇಂಡಸ್ಟ್ರಿಯಲ್ಲಿ ಹೆಂಗೆ ಇಂಪಾರ್ಟೆಂಟ್ ಇದೆ, ಎಲ್ಲ ಸೆಕ್ಟರ್ಸ್ಗಳಲ್ಲಿ ಸೈನ್ಸ್ ಆ್ಯಂಡ್ ಬಯಾಲಜಿಯಲ್ಲಿ ಹೆಂಗೆ ಇಂಪಾರ್ಟೆಂಟ್ ಇದೆ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹೆಂಗೆ ಇಂಪಾರ್ಟೆಂಟ್ ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ್ಯಂಡ್ ಆರ್ಟ್ಸ್ ಇದು ನಮ್ಮದು ಈ ಸಬ್ಜೆಕ್ಟ್ಸ್ಗಳನ್ನು ತಗೊಳ್ಳಿ, ಎಕನಾಮಿಯನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಿ, ಸೊಸೈಟಿ ಡೆವಲಪ್ಮೆಂಟ್ ಮಾಡೋಕ್ಕೆ ಯಾವ ರೀತಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ಕ್ಷೇತ್ರಗಳಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ ಅದನ್ನು ಬರೆದ್ರೆ ನಿಮ್ಮ ಆನ್ಸರ್ ಆಗಿ ಆಗಿಬಿಡ್ತದೆ. ಸೊ ಅದನ್ನು ಸ್ಪೆಸಿಫಿಕ್ ಆಗಿ ನೀವು ಓದಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಅರ್ಬನೈಸೇಷನ್ಸು. ಈಗ ಆಲ್ರೆಡಿ ನನಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಇಂಡಸ್ಟ್ರಿಯಲೈಸೇಷನ್ಸ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಆ್ಯಂಡ್ ಅರ್ಬನೈಸೇಷನ್ಸ್ಗೆ ನಾವು ಯಾವ ರೀತಿ ಇದನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಅರ್ಬನೈಸೇಷನ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಟ್ರಾಫಿಕ್ ಜಾಮನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ನಾವು ಇದನ್ನು ಮಾಡ್ತೀವಿ. CCTV ಕ್ಯಾಮ್ರಾಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ರೈಮ್ ಕಂಟ್ರೋಲ್ಗೆ ಮಾಡ್ತೀವಿ, ಹೌದಾ. ಇಂಡಸ್ಟ್ರಿಯಲ್ ಏನು ಗೊತ್ತಾ, ಸೀವೇಜ್ ಮ್ಯಾನೇಜ್ಮೆಂಟಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಸಪ್ಲೈಗೆ ನಾವು ಇದನ್ನು ಮಾಡ್ತೀವಿ. ವೈಫೈ ಸಪ್ಲೈಮೆಂಟ್ಗೆ ಭಾರತ್ ನೆಟ್ ಪ್ರಾಜೆಕ್ಟನ್ನು ಮಾಡ್ತೀವಿ. ಸೊ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಅರ್ಬನೈಸೇಷನ್ಸ್ನಲ್ಲಿ ನೀವು ಏನೇನು ಮಾಡ್ಬೋದು ಅವೆಲ್ಲವನ್ನು ನೀವೇನು ಮಾಡಬೇಕಾದ್ರೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಲಾಸ್ಟ್ ಟಾಪಿಕ್ ಡೇ 1ನಲ್ಲಿ ಏನಿದೆ ಅಂದರೆ ನಿಮಗೆ ನ್ಯಾಷನಲ್ ಪಾಲಿಸಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್ ಅಂತ ಇದೆ. ಸೊ ನಿಮಗೆ ಬೇಸಿಕ್ಸ್ ಅವಾಗ ಏನು ಗೊತ್ತಾ, 1956ಅಲ್ಲಿ ಟೆಕ್ನಾಲಜಿ ಪಾಲಿಸಿ ಬಂತು. ಆಮೇಲೆ 1986ಅಲ್ಲಿ ನಾವು ತಂದಿದ್ದೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಏನು ಗೊತ್ತಾ, ಈಗ ನ್ಯೂ ಟೆಕ್ನಾಲಜಿ ಮೇಲೆ ಸೈಬರ್ ಸೆಕ್ಯೂರಿಟಿ ಬಿಲ್ ತರ್ತಾ ಇದ್ದೀವಿ, ಡೇಟಾ ಪ್ರೊಟೆಕ್ಷನ್, ಪರ್ಸನಲ್ ಡೇಟಾ ಬಿಲ್ ತರ್ತಾ ಇದ್ದೀವಿ. ಇದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಪಾಲಿಸಿ ಅಂತ ತರ್ತಾ ಇದ್ದೀವಿ. ನಾವು ಕರ್ನಾಟಕದ ನೋಡಿ, ನಾವು IT ಪಾಲಿಸಿಯನ್ನು 2025 to 2030 ತರ್ತಾ ಇದ್ದೀವಿ. ಸೊ ಏನು ಚೇಂಜಸ್ ಎಲ್ಲ ತರ್ತಾ ಇದ್ದೀವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾಲಿಸಿಗಳಲ್ಲಿ, ಆ ಎಲ್ಲ ಪಾಲಿಸಿಗಳ ಕುರಿತು ನೀವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಜಾರಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು ಡೇ ನಿಮಗೆ ನಾನು ಸಿಲೆಬಸ್ಸಲ್ಲಿ ನೋಡಿದಾಗ ಕೇವಲ 5 ಲೈನ್ಸ್ಗಳು ಮಾತ್ರ ನಾವು ಸಿಲೆಬಸ್ಸನ್ನು ನೋಡ್ತೀವಿ. ಆದರೆ ಇಲ್ಲಿ ಏನಾಗತ್ತಂದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ದೃಷ್ಟಿಕೋನದಿಂದ ಸಿಲೆಬಸ್ಸನ್ನು ಹೆಂಗೆ ನೀವು ಡಿಕೋಡ್ ಮಾಡ್ತೀವಿ, 5 ಲೈನ್ಗಳಲ್ಲಿ ಎಷ್ಟೆಲ್ಲ ಒಂದು 50 ಪಾಯಿಂಟ್ಸ್ಗಳನ್ನು, 50 ಆನ್ಸರ್ಸ್ಗಳನ್ನು ರೆಡಿ ಮಾಡಬೇಕಾಗಿರೋದು ಅದು ನೀವು ಕಲಿಯಬೇಕಂತ ಸ್ಕಿಲ್ಗಳನ್ನು. ಈ ರೀತಿ ನೀವು ಸತತವಾಗಿ ಸಿಲೆಬಸ್ಸನ್ನು ಡಿಕೋಡ್ ಮಾಡೋದು ಹೇಗೆ, ಮತ್ತು ಆನ್ಸರ್ ರೈಟಿಂಗ್ ಮಾಡೋದು ಹೇಗೆ, ಮತ್ತು ನೀವು ಮಟೀರಿಯಲನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಮತ್ತು ಯಾವ ರೀತಿ ನೀವು ಟೆಸ್ಟನ್ನು ಅಪ್ರೋಚ್ ಮಾಡಬೇಕಂತ ನೀವು ಬೇಕಾದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಲೈನ್ ಟು ಲೈನ್ ಈಚ್ ವರ್ಡಿಂಗ್ ಆಫ್ ದ ಸಿಲೆಬಸ್ ಮೇಲೆ ನಾವೇನು ಮಾಡ್ತಾ ಇದೀವಿ ಅಂತಂದರೆ
ನಾವು ಟೆಸ್ಟ್ ಸೀರೀಸ್ ಅನ್ನು ಮಾಡ್ತಾ ಇದೀವಿ. ಮೊಟ್ಟ ಮೊದಲ ಬಾರಿಗೆ ಈಚ್ ವರ್ಡಿಂಗ್ ಆಫ್ ದ ಸಿಲೆಬಸ್ ಮೇಲೆ ಟೆಸ್ಟ್ ಸೀರೀಸ್ ಮಾಡುವ ಏಕೈಕ ಸಂಸ್ಥೆ ಅಂದ್ರೆ ಅದು ಎಕ್ಸಾಮ್ ಐಎಎಸ್ ಅಕಾಡೆಮಿ. ಯಾಕಂದ್ರೆ ಇದು ಸ್ಟೂಡೆಂಟ್ ಸೆಂಟ್ರಿಕ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದೀವಿ, ನಾಟ್ ಎ ಬಿಸ್ನೆಸ್ ಸೆಂಟ್ರಿಕ್ ಪ್ರೋಗ್ರಾಮ್ ಅಲ್ಲ. ಯಾರೆಲ್ಲ ಇದನ್ನ ಸೀರಿಯಸ್ ಆಗಿ ನೀವು KS ಅಧಿಕಾರಿ ಆಗ್ಬೇಕು ಅನ್ಕೊಟ್ರಿ ಅವರಿಗೆ ಇದು ಏಕಮಾತ್ರ ಪ್ಲಾಟ್ಫಾರ್ಮು. 100% ನಾನು ಇದನ್ನ ಯಾವುದೇ ಬಿಸ್ನೆಸ್ ಓರಿಯೆಂಟೆಡ್ ಇಲ್ಲದೆ ವಿದ್ಯಾರ್ಥಿಗಳ ಓರಿಯೆಂಟಲ್ಲಿ ನಾವು ಇದನ್ನು ಮಾಡ್ತಾ ಇದೀವಿ. ಯಾರು ಇಂಟ್ರೆಸ್ಟೆಡ್ ಇದ್ರಿ ನೀವೇನು ಮಾಡಿ ಅಂತಂದರೆ 973955555700 ನಂಬರ್ಗೆ ನೀವು ಕಾಲ್ ಮಾಡಿ. ನೀವೇನೇ ಡೌಟ್ಸ್ ಇದ್ರೂ ಕೂಡ ನೀವು ಟೆಸ್ಟ್ ಸೀರೀಸ್ ತೊಗೊಳ್ಳಿ ಬಿಡಿ ಸೆಕೆಂಡ್ರಿ, ಬಟ್ ನೀವು ಪ್ರಿಪರೇಷನ್ ಸೀರಿಯಸ್ ಆಸ್ಪಿರೆಂಟ್ ಇದ್ದಿರಾದ್ರೆ ನೀವೇನೇ ಡೌಟ್ಸ್ ಇದ್ರೂ ಕೂಡ ನೀವು ಕಾಲ್ ಮಾಡಿ, ನಾವು ಡೌಟನ್ನು ಕ್ಲಾರಿಫೈ ತೊಗೊಳ್ಳಿ ಆ್ಯಂಡ್ ಪ್ರಿಪರೇಷನ್ ಮಾಡ್ತೀನಿ ಅಂತ ಭಾವಿಸ್ಕೊಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಎಕ್ಸಾಮ್ ಐಎಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮೊಟ್ಟ ಮೊದಲ ಬಾರಿಗೆ IPS ಎಂಬ ಒಂದು ವಿನೂತನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆಗೆ ನಾವು ಬರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈ PSI ವಿದ್ಯಾರ್ಥಿಗಳು ಹೇಗಂತಂದರೆ ಲೈಕ್ ನಮ್ಮ ಕರ್ನಾಟಕದಲ್ಲಿ IPS ಇದ್ದಂಗೆ ಅವರು, ಹೌದಾ? ವಿದ್ಯಾರ್ಥಿಗಳು ಯಾವ ರೀತಿ IAS ಪರೀಕ್ಷೆಯನ್ನು ತಯಾರಿ ನಡೆಸ್ತಾರೆ, ಅದೇ ರೀತಿ ಒಂದು ಬ್ರ್ಯಾಂಡ್ ಆಫ್ ಪೀಪಲ್ ಏನು ಮಾಡ್ತಾರೆ ಅಂದರೆ PSI ವಿದ್ಯಾರ್ಥಿಗಳಿಗೆ ಅವರು ಪ್ರಿಪರೇಷನ್ಸ್ ಮಾಡ್ತಾರೆ. ಆ ಡಬಲ್ ಸ್ಟಾರ್ನ ಹುಚ್ಚು ನಮ್ಮ ಕರ್ನಾಟಕದಲ್ಲಿ ಆ ವಿದ್ಯಾರ್ಥಿಗಳಿಗೆ ಅಷ್ಟಿದೆ. ಯಾಕಂದರೆ ಆ ರೆಡ್ ಗೂಟ, ಡಬಲ್ ಸ್ಟಾರು, ಮತ್ತೇನು ಗೊತ್ತಾ ಆ ಟ್ರೈನಿಂಗು ಮತ್ತು ಆ ಗತ್ತು ಅನ್ನೋದು ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮ ಬಹಳಷ್ಟು ಕರ್ನಾಟಕದ ವಿದ್ಯಾರ್ಥಿಗಳ ಒಂದು ಬಹುದೊಡ್ಡ ಕನಸು. ಹೌದು, ಆ ರೀತಿ ಆ ಹಿನ್ನೆಲೆಯಲ್ಲಿ ನಾವು PSI ವಿದ್ಯಾರ್ಥಿಗಳಿಗೆ ನೋಡ್ರಪ್ಪ, ನೀವು ಕರ್ನಾಟಕದ IPS ಹುದ್ದೆಗೆ ನೀವು ತಯಾರಿಯನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ತಕ್ಕಂತೆ ನಿಮ್ಮ ವ್ಯಕ್ತಿತ್ವ, ಅದರ ತಕ್ಕಂತೆ ನೀವೇನು ಗೊತ್ತಾ ತಯಾರಿಯನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ IPS ಎಂಬ ವೆರಿ ಇಂಟೆನ್ಸಿವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನಿಷಿಯೇಟಿವನ್ನು ನಾವು ತರ್ತಾ ಇದ್ದೀವಿ. ಓಕೆ, ಐ ಹೋಪ್ ನೀವು ಕರ್ನಾಟಕದ IPS ಹುದ್ದೆಯನ್ನು ಅಥವಾ ಕರ್ನಾಟಕದ IPS ಎಂದೇ ಖ್ಯಾತವನ್ನು ಪಡೆದಂತಹ PSI ಹುದ್ದೆಗೆ ನೀವು ತಯಾರಿಯನ್ನು ಬಹಳ ಪರಿಪೂರ್ಣವಾಗಿ ನಡೆಸ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಓಕೆ, ಫಸ್ಟ್ ನೋಡಿ, ಇದರಲ್ಲಿ ನಾವು ಪೇಪರ್ 1 ಮತ್ತು ಪೇಪರ್ 2ಗೆ ನಾವು ಸಮಗ್ರವಾಗಿ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಈ ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ. ಈ ಪೇಪರ್ 1ನಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಇಡೀ 1998ಇಂದ ಹಿಡ್ಕೊಂಡು 2025ರವರೆಗೆ ಎಲ್ಲ ಪೇಪರ್ಸ್ಗಳನ್ನು ನಾವು ಬ್ಯಾಕ್ಗ್ರೌಂಡಲ್ಲಿ ಸ್ಟಡಿ ಮಾಡಿದಾಗ ಟೋಟಲ್ 18ರಿಂದ 20 ಥೀಮ್ಸ್ಗಳೇನಾಗುತ್ತೆ ಅಂದರೆ 18-20 ಥೀಮ್ಸ್ಗಳ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಕ್ವಶನ್ಸ್ಗಳನ್ನ ಕಾಣಬಹುದು. ಫಾರ್ ಎಕ್ಸಾಂಪಲ್ ಶಿಕ್ಷಣ ಅನ್ನೋದು ಒಂದು ಥೀಮ್ ಇದು. ಓಕೆ, ಈ ಶಿಕ್ಷಣ ಅನ್ನೋದು ನಾವೇನು ಮಾಡಿವಿ ಅಂದರೆ ಒಂದು ಥೀಮ್ ಮೇಲೆ ಬೇರೆ ಬೇರೆ ಕ್ವಶನ್ಸನ್ನು ಕೇಳಿದ್ದಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೇಜರ್ ಏನು essay ಬುಕ್ಸ್ಗಳದಾವೆ, ಆ essay ಬುಕ್ಸ್ಗಳ ಮೇಲೆ ಏನು ಎಲ್ಲವನ್ನ ನಾವು ಕ್ವಶನ್ಸ್ ಕೇಳಿ ಎಲ್ಲ ಬುಕ್ಸ್ಗಳನ್ನ ನಾವು ನೋಡಿದ್ದೀವಿ. ಅದರಲ್ಲಿ ಈಗಾಗಲೇ 2020ರಿಂದ 2020ಇಂದ 2025ವರೆಗೆ essay ಕ್ಲಾಸಸ್ಗೆ ಕರ್ನಾಟಕದಲ್ಲಿ ಭಾರತದಲ್ಲಿ ವೃತ್ತಿ ಶಿಕ್ಷಣದ ಮಹತ್ವ ಅಂತ ಕ್ವಶನ್ಸನ್ನು ಕೇಳಿದ್ದಾನೆ. ಆದರೆ ಕರ್ನಾಟಕದ ಯಾವುದೇ essay ಬುಕ್ಸ್ಗಳಲ್ಲಿ ಆ ಟಾಪಿಕ್ಗೆ ಕವರೇಜ್ ಇಲ್ಲ. ಸೊ ಯಾಕಂದರೆ ಪ್ರಿವಿಯಸ್ ಇಯರ್ ಒಂದು ಟಾಪಿಕ್ 2 ಸಾರಿ ರಿಪೀಟ್ ಆಗಿದೆ, ಅದೇ ಟಾಪಿಕ್ಸ್ಗಳು ಇಲ್ಲ. ಸೊ ನೀವು ಯಾವ ಮಟೀರಿಯಲ್ಗಳನ್ನು ರೆಫರ್ ಮಾಡ್ತೀರಿ, ಹೇಗೆ ನೀವು ತಯಾರಿ ಮಾಡ್ತೀರಿ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಟೋಟಲ್ ಒಂದು 18-20 ಥೀಮ್ ಮೇಲೆ ನಾವು ಕ್ಲಾಸಸ್ಗಳನ್ನು ಮಾಡ್ತೀವಿ. ನಿಮಗೆ
ಎಟ್ ದ ಸೇಮ್ ಟೈಮ್ ಈ ಎಲ್ಲವನ್ನ ಇಷ್ಟೆಲ್ಲ 98 20 ವರ್ಷದ ಪೇಪರ್ಸ್ಗಳ ಮೇಲೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಸೂಪರ್ 50 essay ಮಟೀರಿಯಲ್ಸ್ ಅಂತ ನಿಮಗೆ ನಾವು ಮಟೀರಿಯಲ್ಸನ್ನು ಕೊಡ್ತಾ ಇದ್ದೀವಿ. ಸೊ ಏನೋ ಒಂದು ನಾವು ಮಟೀರಿಯಲನ್ನು ಕೊಡಬೇಕಂತ ಕೊಡ್ತಾ ಇಲ್ಲ, ಅನಾಲಿಸಿಸನ್ನು ಮಾಡಿ ಎಲ್ಲ ಪೇಪರ್ಸ್ಗಳನ್ನು ನೀಟಾಗಿ ಏನು ಫ್ಯೂಚರಲ್ಲಿ ಕ್ವಶನ್ಸನ್ನು ಕೇಳಿದ್ದಾನೆ, ಏನು ಕ್ವಶನ್ಸನ್ನು ಮುಂದೆ ಬರ್ಬೋದು ಎಲ್ಲ ಬ್ಯಾಕ್ಗ್ರೌಂಡನ್ನು ಸ್ಟಡಿ ಮಾಡಿ ನಾವು ನಿಮಗೆ ಎಸ್ಸೆ ಟಾಪಿಕ್ಸ್ಗಳನ್ನು ಕೊಡ್ತೇವೆ. ಸೊ ಈಗಾಗಲೇ ಏನು ಕ್ವಶನ್ಸ್ ಕೇಳಿದ್ದಾನೆ, ಆನ್ಲೈನ್ ಶಿಕ್ಷಣದ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ, ಭಾರತೀಯ ವಿದ್ಯಾರ್ಥಿಗಳ ಭವಿಷ್ಯವು, ದೇಶದ ಭವಿಷ್ಯವು ಅದರ ಕೋಟಡಿಯಲ್ಲಿ ರೂಪುಗೊಳ್ಳುತ್ತಿದೆ, ಇದನ್ನು ಕ್ವಶನ್ಸನ್ನು ಕೇಳಿದ್ದಾನೆ. ಎಟ್ ದ ಸೇಮ್ ಟೈಮು ಆನ್ಲೈನ್ ಶಿಕ್ಷಣ ಮತ್ತು ಸಾಂಪ್ರದಾಯಿಕ ಶಿಕ್ಷಣದ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾನೆ, ವೃತ್ತಿ ಶಿಕ್ಷಣದ ಮಹತ್ವವನ್ನು ಕ್ವಶನ್ಸನ್ನು ಕೇಳಿದ್ದಾನೆ, ಶಿಕ್ಷಣ ರಾಷ್ಟ್ರದ ಏಕತೆಗೆ ಕೀಲಿಕೈ ಚರ್ಚಿಸಿ ಅಂತ ಕೀಲಿಕೈ ಅಂತ ಟಾಪಿಕನ್ನು ಕೇಳಿದ್ದಾನೆ, ಏನು ವೃತ್ತಿ ಶಿಕ್ಷಣ 2 ಟೈಮ್ ಕ್ವಶನ್ಸ್ ಅಂತ ಕೇಳಿದೆ. ಮುಂದಿನ ಶಿಕ್ಷಣ ಟಾಪಿಕ್ಸ್ ಏನಾದ್ರು ಬರೋದಾದರೆ ಶಿಕ್ಷಣದ ಮೇಲೆ ಮೌಲ್ಯ ಶಿಕ್ಷಣ ಮತ್ತು ಭಾರತೀಯ ಶಿಕ್ಷಣದ ಪದ್ಧತಿ ಅಂತ ಕ್ವಶನ್ಸ್ ಅನ್ನು ಬರ್ಬೋದು, ಅಥವಾ ಸಾಕ್ಷರತೆ ಮತ್ತು ಕೌಶಲ್ಯ ಶಿಕ್ಷಣ ಅಂತ ಬರ್ಬೋದು, ಅಥವಾ ನಿಮಗೆ ನೆಕ್ಸ್ಟ್ ಬರೋದಾದ್ರೆ ಏನಾಗುತ್ತದೆ ಕೌಶಲ್ಯ ಶಿಕ್ಷಣ ಸ್ಕಿಲ್ ಎಜುಕೇಶನ್ ಅಂಡ್ ಇಂಡಿಯನ್ ಯೂತ್ ಅಂತ ನಿಮಗೆ ಟಾಪಿಕ್ಗಳು ಬರ್ಬೋದು. ಸೊ ನನಗೆ ಯಾಕೆ ಈ ರೀತಿ ಐಡಿಯಾಸ್ಗಳು ಬರ್ತಾ ಇದಾವೆ ಅಂತಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಅವನು ಆಸ್ ಎ ಎಕ್ಸಾಮಿನರ್ ನೀವು ಕ್ವಶನ್ ಪೇಪರ್ ಸೆಟ್ ಮಾಡಕ್ ಹೋದಾಗ ನೀವು ಎರಡನ್ನ ಮಾಡ್ತಾರೆ. ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲವನ್ನ ನೋಡ್ತೀರಾ ಅಂಡ್ ಕರೆಂಟ್ ಅಫೇರ್ ಅಲ್ಲಿ ಏನ್ ನಡೀತಾ ಇದೆ ಎರಡನ್ನು ಕ್ಲಬ್ ಮಾಡಿ ಒಂದು ಟಾಪಿಕ್ ಅನ್ನ ಸೆಟ್ ಮಾಡ್ತೀರಾ. ನೀವಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಎಕ್ಸಾಮಿನರ್ ಆದ್ರೂ ಅಷ್ಟೇ ಮಾಡಬೇಕಾಗತ್ತೆ. ಸೊ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕ್ವಶನ್ ಪೇಪರ್ಸ್ಗಳನ್ನ 50 ಟಾಪಿಕ್ಸ್ಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಓಕೆ, ಏನು 50 ಟಾಪಿಕ್ಸ್ಗಳನ್ನ 100% ಮುಂದಿನ ದಿನಮಾನಗಳಲ್ಲಿ ನಮ್ಮ 50 ಟಾಪಿಕ್ಸ್ ಇಂದ ನಿಮಗೆ ಎಷ್ಟು ಬರುವ ಸಾಧ್ಯತೆ ಇರ್ತವೆ. ಇದು ಒಂದು ಪಾರ್ಟು. ಇನ್ ಕೇಸ್ ನಾವು 50 ಕೊಟ್ಟಿರೋ ಟಾಪಿಕ್ ಅಲ್ಲಿ ಯಾವುದೂ ಬರಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ನಾವೇನಾದ್ರು ಪರಿಹಾರ ಅಂದ್ರೆ 10 ಟೆಸ್ಟ್ ಫುಲ್ ಅಂಡ್ ಟೆಸ್ಟ್ ಏನು ಕೊಟ್ಟಿರ್ತೀವಿ, ನೀವು ಟೆಸ್ಟ್ ಬರೀರಿ. ಆ ಟೆಸ್ಟ್ ಅಲ್ಲಿ 10 ಟೆಸ್ಟ್ ಅಲ್ಲಿ ನಾವು ಯಾವುದೇ ಟಾಪಿಕ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೂಡ ಯಾವ ರೀತಿ ನೀವು ಬರಿಬೇಕದನ್ನ, ಯಾವ ರೀತಿ ಪೆಸ್ಟಲ್ ಅಪ್ರೋಚ್ ಮೂಲಕ ನೀವು ಯಾವ ರೀತಿ ಬರಿಬೇಕದನ್ನ, ಕ್ರೊನಾಲಜಿಕಲ್ ಅಪ್ರೋಚ್ ಮೇಲೆ ನೀವು ಯಾವ ರೀತಿ ಬರಿಬೇಕು, ಜೊತೆಗೆ ಫಿಲಾಸಫಿಕಲ್ ಅಪ್ರೋಚ್ ಅನ್ನು ಯಾವ ರೀತಿ ಮಾಡಬೇಕು, ಈ ಎಲ್ಲವನ್ನು ಕುರಿತು ನಾವು ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ನಮ್ಮ ಕೆಲಸ ಒಂದು ಕಡೆ ಎಸ್ಸೆ ಮಟೀರಿಯಲ್ಸ್ ಮೂಲಕ ನಮಗೆ ಮೀನನ್ನು ಹಿಡಿದು ಕೊಟ್ಟು ತಿನ್ರಪ್ಪ ಅಂತ ಹೇಳೋದು, ಇನ್ನೊಂದು ಕಡೆಗೆ ಟೆಸ್ಟ್ ಸೀರೀಸ್ ನ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಮೀನನ್ನು ಹಿಡುವ ಕಲೆಯನ್ನ ನಿಮಗೆ ಕಲಿಸುವ ಉದ್ದೇಶ. ಯಾಕಂದ್ರೆ ನಮಗೆ ಗೊತ್ತಿಲ್ಲ, ಈಗ ನಾವು 384 ಮೇನ್ಸ್ ಮುಖ್ಯ ಪರೀಕ್ಷೆಯನ್ನು ಬರೆದಾಗ ನಾವು ಎಷ್ಟೆಲ್ಲ 50-60 ಟಾಪಿಕ್ಸ್ಗಳನ್ನ ನಾವು ತಯಾರು ಮಾಡ್ಕೊಂಡಿದೀವಿ. ಆದರೆ ನಮಗೆ ಏನಾಗಿತ್ತಂದ್ರೆ ನಮಗೆ OTT ಇದು ಸಿಲ್ವರ್ ಸ್ಕ್ರೀನ್ ಟು OTT ಅನ್ನೋದು ಗೂಗಲ್ ಟಾಪಿಕ್ ಬಂದಿದ್ದು. ಸೊ ಆ ಟಾಪಿಕ್ ಅನ್ನ ಪರಿಪೂರ್ಣವಾಗಿ ಬರೆದಿದ್ದೀವಿ, ಯಾಕಂದ್ರೆ ನಮ್ಮ ಹತ್ರ ಆ ಸ್ಕಿಲ್ ಇತ್ತು. ಸೊ ಇಲ್ಲಿ ನಾನು 100 ಟಾಪಿಕ್ ಕೊಟ್ಟರು ಕೂಡ ನಿಮಗೆ ಆ ಬರತ್ತಂತ ಗ್ಯಾರಂಟಿ ಇಲ್ಲ. ಬಟ್ ಒಂದು ಲಾಜಿಕ್ ಮೇಲೆ ನಾವು ಟಾಪಿಕ್ ಅನ್ನು ಕೊಡ್ತಾ ಇದ್ದೀವಿ. ಎಟ್ ದ ಸೇಮ್ ಟೈಮ್ ಆ ಲಾಜಿಕ್ ನೀವು ಈ ಟಾಪಿಕ್ ಮಿಸ್ ಆಯ್ತಂದ್ರೆ ಕೂಡ ಸ್ಕಿಲ್ ಮೇಲೆ ನೀವು ಯಾವ ರೀತಿ ಆಟ ಆಡಬೇಕು, ನಿಮ್ಮ ಸಾಮರ್ಥ್ಯದ ಮೇಲೆ ಯಾವ ರೀತಿ ನೀವು ಆಟ ಆಡಬೇಕು, ಆ ಸ್ಕಿಲ್ ಅನ್ನು ಕೂಡ ಅದಕ್ಕಾಗಿ ನಾವು 10 ಫುಲ್ ಅಂಡ್ ಟೆಸ್ಟ್ ಕೂಡ ನೀವು ಮಾಡ್ಕೊಂಡಿದ್ದೀವಿ. ಓಕೆ ರೈಟ್. ಈಗ ಈ 10 ಫುಲ್ ಅಂಡ್ ಟೆಸ್ಟ್ ಮೂಲಕ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಆಗಿತ್ತಿಲ್ಲಿ, ಏನಾದರೂ ಕಟ್ ಆಗಿದ್ರೆ ಅದನ್ನು ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಪ್ರಿಸರ್ ರೈಟಿಂಗ್ ಮತ್ತು ಟ್ರಾನ್ಸ್ಲೇಷನ್ ರಿಲೇಟೆಡ್ ಏನಾಗುತ್ತೆ ಅಂದ್ರೆ ಯಾರು ಎಕ್ಸ್ಪರ್ಟ್ ಅದಾರೆ ಅವ್ರದ್ದು ಇಂಟ್ರೊಡಕ್ಟರಿ ಕ್ಲಾಸ್ಗಳನ್ನ ಮಾಡಿಸಿ ಆ ನಂತರ ನಿಮಗೆ ಏನಾಗುತ್ತೆ ಅಂದ್ರೆ ಬೈ ಪ್ರಾಕ್ಟೀಸ್ ಅದನ್ನು ಮಾಡಬೇಕು. ಈಗ ನಾನು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೋದು ಅಂತ ನಿಮ್ಗೆ ಕತೆ ಹೇಳೋದ್ರಿಂದ ನಿಮಗೆ ಅದು ಪ್ರಿಸರ್ ರೈಟಿಂಗ್ ಮತ್ತು ಎಸ್ಸೆ ಬರಲ್ಲ. ನೀವು ಸ್ವತಃ ಅದನ್ನ ಮಾಡೋದು ಹೊರತು ನಿಮಗದು ಕಷ್ಟ ಸಾಧ್ಯ. ಯಾಕಂದ್ರೆ ನಿಮ್ಮ ಮನಸ್ಥಿತಿ ಏನು, ನಿಮ್ಮ ಏನು ತೊಂದರೆ ಆಗ್ತದೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಏನು ಅಂತ ನಿಮ್ಮ ಬುಕ್ಲೆಟ್ ಮೇಲೆ ಬರೆದಾಗ ಮಾತ್ರ ಏನಾಗತ್ತಂದ್ರೆ ನೀವು ಅದನ್ನ ಕಲಿಯೋಕ್ಕೆ ಸಾಧ್ಯ. ವಿದ್ಯಾರ್ಥಿಗಳೇನು ಗೊತ್ತಾ, ನೀವು ಅದನ್ನ ಪ್ರಾಕ್ಟೀಸ್ ಮಾಡಾರ್ದೆ ನೀವು ಮನಸ್ಸಿನಲ್ಲಿ ಏನೇ ನಾನು ಇಮ್ಯಾಜಿನ್ ಮಾಡ್ಕೊಂಡು ಅಂತಂದ್ರೆ ತಾಯಣೆಗೂ ಏನು ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ನಿಮಗೆ ಮಾರ್ಕ್ಸ್ ಬರ್ಬೇಕಂದ್ರೆ ನೀವು ಪೆನ್ ಮತ್ತು ಪೇಜ್ ಜೊತೆಗೆ ನಿಮ್ಮ ಪ್ರಾಕ್ಟೀಸ್ ಅನ್ನ ಮಾಡಲೇಬೇಕು. ಓಕೆ, ಅಂಡ್ ನಿಮ್ಗೆ ಏನೇ ಡೌಟ್ಸ್ಗಳು ಇದ್ರೆ ಪೇಪರ್ 1 ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕೂಡ ನಿಮಗೆ 1-to-1 ಮೆಂಟರ್ಶಿಪ್ ಕೂಡ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನಾನು ಪೇಪರ್ 2 ಬಗ್ಗೆ ಸ್ವಲ್ಪ ಮಾತಾಡುವ ಪ್ರಯತ್ನವನ್ನ ಮಾಡ್ತೇನೆ. ಪೇಪರ್ 2 ಬಗ್ಗೆ ನಿಮಗೆ ಏನಾಗುತ್ತೆ, ಪೊಲಿಟಿ, ಎಕನಾಮಿ, ಹಿಸ್ಟ್ರಿ, ಜಿಯೋಗ್ರಫಿ ಬಗ್ಗೆ ನಿಮಗೆ ನಮ್ಮ ಮೆಂಟರ್ ಜೊತೆ ನೀವು ಏನೇ ಡೌಟ್ಸ್ ಇದ್ರೂ ಕೂಡ ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಸಿಗುತ್ತೆ ಫಸ್ಟ್ನೇದು. ಅಂಡ್ ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ಪೇಪರ್ 2 ಅಲ್ಲಿ ನಿಮಗೆ ಯಾಕಷ್ಟು ಮೆಂಟಲ್ ಎಬಿಲಿಟಿ ವಿದ್ಯಾರ್ಥಿಗಳಿಗೆ ನಿಮಗೆ ತೊಂದರೆಗಳನ್ನು ಆಗ್ತಿರ್ತದೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕಳೆದ 10 ವರ್ಷಗಳಿಂದ ಏನೇನು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಅನ್ನ ಕೇಳಿದ್ದಾನೆ 10 ಇಯರ್ಸ್ ಮೇಲೆ, ಈ 10 ಇಯರ್ ಪೇಪರ್ಸ್ಗಳನ್ನ ವಿತ್ ಕಾನ್ಸೆಪ್ಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ವಿಡಿಯೋ ಡಿಸ್ಕಷನ್ ಕ್ಲಾಸಸ್ ಅನ್ನ ನಾವು ಕೊಡ್ತೀವಿ. ಒಂದೇದು ಇದರಿಂದ ಏನಾಗುತ್ತಂದ್ರೆ ನೀವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನೇನು ಕ್ವಶನ್ಸ್ ಬರ್ತಾ ಇದೆ ಆ ಪ್ಯಾಟರ್ನ್ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ನೀವು ಎಕ್ಸಾಮ್ಗೆ ನಿಯರ್ ಹತ್ತಿರ ಆಗ್ತಾ ಹೋಗ್ತಿರ್ತೀರಾ. ಒಂದೇದು ಅಂಡ್ ಆ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳು ನಿಮ್ಗೆ ಏನು ಬರ್ತಾವ ಅಂತಂದ್ರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಯಾರಿಗೆ ನಿಮಗೆ ಎಟ್ಲೀಸ್ಟ್ ಈಗ ಯಾರಿಗೆ ಮೆಂಟಬಿಲಿಟಿ ಸ್ಟ್ರಾಂಗ್ ಇದ್ರೆ ಅವ್ರಿಗೇನು ಅವಶ್ಯಕತೆ ಆಗಲ್ಲ. ಯಾರಿಗೆ ಏನು ಎಟ್ಲೀಸ್ಟ್ ನನ್ನ ಸ್ಕೋರಿಗೆ ಇಂಪ್ಯಾಕ್ಟ್ ಆಗ್ಬಾರ್ದಂದ್ರೆ ಇಟ್ ಇಸ್ ಅ ವೆರಿ ಗುಡ್ ಅಪ್ರೋಚ್ ಟು ಮೂವ್ ಇನ್. ಓಕೆ, ನೆಕ್ಸ್ಟ್ ನೋಡಿ, ಇದ್ರ ಮೇಲೆ ಇದನ್ನು ಕೂಡ ನಾವೇನ್ ಮಾಡ್ತೀವಿ, ನಿಮ್ಮ ಸಾಮರ್ಥ್ಯ ಹಿಸ್ಟ್ರಿಯಲ್ಲಿ ಓದಿದ್ದು ಹೇಗೆ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ರಿ,
ಪೊಲಿಟಿಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ರಿ, ಜಿಯೋಗ್ರಫಿಯಲ್ಲಿ ಹೇಗೆ ಅರ್ಥ ಮಾಡ್ಕೊಂಡಿದ್ರಿ, ಯಾವ್ಯಾವ ಏರಿಯಾಸ್ಗಳ ಮೇಲೆ ಒಳ್ಳೆ ಮಾರ್ಕ್ಸ್ ಬರ್ತವೆ ನಿಮಗೆ, ಯಾವ್ಯಾವ ಏರಿಯಾಸ್ ಮೇಲೆ ನೀವು ವೀಕ್ ಇದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ ನಾವೇನು ಮಾಡ್ತಾ ಇದ್ದೀವಿ, 10 ಟೆಸ್ಟ್ ಸೀರೀಸ್ನ ಫುಲ್ ಲೆಂತ್ ಟೆಸ್ಟ್ ಸೀರೀಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಇತ್ತೀಚಿನ ಪ್ಯಾಟರ್ನ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಓದುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಇತ್ತೀಚಿನ ಪ್ಯಾಟರ್ನ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಮಾಡಿಸುವ ಉದ್ದೇಶದಿಂದ ಇತ್ತೀಚಿನ ನಡೆದಂಥ 402 ಪ್ಲಸ್ 545 ಏನು ಮಾಡಿದ್ರೆ 545 ಏನು ಟೆಸ್ಟ್ ಪೇಪರ್ಸ್ ಆಗಿದ್ದಾವೆ ಅದಕ್ಕೆ ಡಿಟೇಲ್ ಸಿನಾಪ್ಸಿಸ್ ಒಂದು 80 to 90 ಪೇಜಸ್ ಡಿಟೇಲ್ ಸಿನಾಪ್ಸಿಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಪೇಪರ್ 1 ರಿಲೇಟೆಡು ಅದು ಆ ಪೇಪರ್ 2 ರಿಲೇಟೆಡು ನಮ್ಮ ಮೆಂಟರ್ನ ಹೈರ್ ಮಾಡಿ ನಿಮ್ಮ ಮೆಂಟರ್ನ ಅಸೈನ್ ಮಾಡಿರ್ತೀವಿ. ಆ ಮೆಂಟರ್ ಜೊತೆ ನೀವೇನು ಮಾಡಿ ಅಂತಂದರೆ 1 to 1 ನೀವು ಮಾತಾಡ್ಬೋದು. ಓಕೆ, ಆ್ಯಂಡ್ ಅವಾಗವಾಗ ನೀವು ಏನಕ್ಕೆ ಈಗ ಓವರಾಲ್ ಜಾಸ್ತಿ ನಿಮಗೆ ಏನಾದರೂ ಕ್ಲಾರಿಫಿಕೇಶನ್ಸ್ ಬೇಕು ಅಥವಾ ನಿಮಗೆ ಏನಾದರೂ ನಾವು ಹೇಳಬೇಕಂದಾಗ ನಾವೇನು ಡೌಟ್ ಕ್ಲಿಯರಿಂಗ್ ಸೆಷನ್ಸನ್ನು ನಾವೇನು ಮಾಡ್ತೀವಿ, ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಏನೋ ಒಂದು ಇಲ್ಲಾಜಿಕ್ ಆಗಿ ಏನೋ ಒಂದು ಬುಕ್ ಇಟ್ಕೊಂಡು ಮುಂಜಾನೆಯಿಂದ ಸಾಯಂಕಾಲ ನೀವು ಲೈಬ್ರರಿಯಿಂದ ನೀವು ಕೂಡುವುದರಿಂದ ನೀವು ಪಾಸ್ ಆಗೋದು ಕಷ್ಟ ಸಾಧ್ಯ ಆಗ್ತದೆ. ನೀವು ಸೈಂಟಿಫಿಕ್ ಆಗಿ ಅಪ್ರೋಚ್ ಮೂಲಕ PYQ ಅನ್ನು ಮಾಡಿಕೊಂಡು ಪ್ರೆಸೆಂಟ್ ಟ್ರೆಂಡನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಬರೆದಾಗ ಮಾತ್ರ ಏನಾಗುತ್ತಂದ್ರೆ ನೀವು ಕರ್ನಾಟಕದ ನಿಮ್ಮ ಕನಸಿನ IPS ಹುದ್ದೆ ಅಥವಾ ಇದನ್ನ ಈ ವಿದ್ಯಾರ್ಥಿಗಳು IPS ಅಂತ ಕರ್ಕೋತೀರಾ PSI ಹುದ್ದೆಯನ್ನು ಪಡೆದೊಳಕ್ಕೆ ನಿಮಗೇನಪ್ಪ ಸಾಧ್ಯ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ಬ್ಯಾಕ್ ಅಂಡ್ ವರ್ಕ್ ಮಾಡಿಕೊಂಡು ನಿಮಗೆ ವಿದ್ಯಾರ್ಥಿಗಳ ನಿಜವಾದ ಅರ್ಥದಲ್ಲಿ ನಾವು ಸಹಾಯ ಮಾಡೋಣ ಎಂಬ ದೃಷ್ಟಿಕೋನದಿಂದ ನಾವು ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಯಾರಲ್ಲಿ ವಿದ್ಯಾರ್ಥಿಗಳು ಇದರಲ್ಲಿ ಆಸಕ್ತಿ ಇದ್ರಿ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ 973955555700 ನಂಬರ್ಗೆ ಕಾಲ್ ಮಾಡಿ. ಏನೇ ಡೌಟ್ಸ್ ನಮ್ಮ ಪ್ರೋಗ್ರಾಮ್ ಬಗ್ಗೆ ಆಗಲಿ ಅಥವಾ ನಮ್ಮ ಪ್ರಿಪರೇಷನ್ಸ್ ಬಗ್ಗೆ ಆಗಿ ಏನೇ ಡೌಟ್ಸ್ ಇದ್ರೂ ಕೂಡ ನೀವೇನು ಮಾಡಿ ಅಂತಂದರೆ ಅದನ್ನು ಕ್ಲಾರಿಫಿಕೇಶನ್ ತಗೊಳ್ಳಿ ಅಂತ ಭಾವಿಸ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.